ನೋವಾಗುತ್ತೆ. ಏನು ಹೇಳಂಗಿಲ್ಲ. ಈ ಗಾಜನೂರು ಊರೇ ಅಂಥದ್ದು ಊರು. ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ವು. ಆವಾಗ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ಬರು ಬರೋರು. ನಾವೆಲ್ಲ ಮೆಡ್ರಾಸೇ ಇದ್ದಿದ್ದಲ್ಲ ಜೊತೆಯಲ್ಲಿ. ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆಲೇ ಬರೋರು. ಅಪ್ಪಾಜಿ ಹೇಳೋರು, ಅಲ್ಲಿ ಹೋಗಬೇಕು, ಅವರು ಹಾಲಿಡೇ ಮುಗಿತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು. ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು, ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು. ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ. ಅದೇ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ, ನನಗೆ ತಾಯಿದಿರು ಒಬ್ಬರೇ ಅಲ್ಲ, ಸಿಕ್ಕಾಪಟ್ಟೆ ತಾಯಿದಿರಿದೆ. ಆದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತ್ತೆ ಇನ್ನೊಂದು ತಾಯಿ ಥರ, ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ. ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು. ಏನು ನೀ ಕೇಳಬೇಕಂತ ತಗೋ ಅಂತ. ಇಲ್ಲ ಅಮ್ಮ, ಇಲ್ಲ ಹಂಗೆಲ್ಲ ಆಗಲ್ಲ, ನೀವೇ ಕೊಡಬೇಕಷ್ಟೇ. ಅದರಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಕೆಲ ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೊಳ್ಳೋದಲ್ಲ. ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ, ಅಪ್ಪಾಜಿ ಮಗ ಅಲ್ವಾ ಅಂತ. ಇಲ್ಲ ಆ ಥರ ಇಲ್ಲ, ಯಾವಲ್ಲ ಅವರು ಹೆಂಗೆ ಹೇಳ್ತಾರೆ. ಯಾಕೆ ನಾವು ಅಪ್ಪಾಜಿ ಮಕ್ಕಳಾಗಿದ್ದರಿಂದ ನಮ್ಗೆ ಆ ಗುಣ ಯಾವಾಗಲೂ ಅಷ್ಟೇ. ಅಂದರೆ ಮರ್ಯಾದೆ ಆಗಲಿ, ಆ ವಿಷಯದಲ್ಲಾಗಲಿ ಏನಂದರೆ ನಮಗೆ ಅದೇ ಒಂದು ಬೇಜಾರು. ಏನಂದರೆ ಅಪ್ಪಾಜಿ ಫ್ಯಾಮಿಲಿಲಿ ಇದ್ದವ್ರು ಅವರು ಎಲ್ಲದೂ ನೋಡ್ಬಿಟ್ರು. ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ, ಅವ್ರ ಮಗ ಭರತ್ ಹೋದ್ರು, ಅವ್ರಿಗೂ ವಿಷಯ ಗೊತ್ತಿಲ್ಲ. ನೋಡಿ ಎಷ್ಟು ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ಅಪ್ಪು 50 ವರ್ಷ ಅಪ್ಪ ಚೆನ್ನಾಗಿದೆಯಾ ಮಗನೇ? ಹಾಂ, ನೀನು ಮಗು ಅಂದ್ಕೊಂಡಿದ್ದೀನಿ ನಾನು. ಆ ಒಂದು ಇದು ವೇದ ಪಿಕ್ಚರದ್ದು ಇದು ನೋಡಿದಾಗ ಅವರ ಅದೇ ಆ ಮಾತುಗಳೇ ಸಾಕು. ಇನ್ನೇನು ನಮ್ಮ ಜೀವನದಲ್ಲಿ ನಮಗೇನು ಅವ್ರ ಬಾಯಲ್ಲಿ ಅಯ್ಯೋ ಅಪ್ಪಾಜಿ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು.